ದರ್ಶನ್ ಪ್ರಕರಣದಲ್ಲಿ ರಾಜ್ಯದ ಕ್ಯಾಬಿನೆಟ್ ಸಚಿವರೊಬ್ಬರು ಮಧ್ಯಪ್ರವೇಶ ಮಾಡಿ ಇದನ್ನ ಕೊಡಿ ಅನ್ನಂಗೆ ಸರ್ಕಾರಕ್ಕೆ ತೀರ್ಪು ಮಾಡಿದ್ದಾರೆ. ಅದನ್ನೇ ಹೇಳಿದ್ದು, ಯಾರು ಇಂತಹ ಕೆಟ್ಟ ಹುಳುಗಳನ್ನು ಮಾಫಿಯಾಗಳನ್ನು ನಿಯಂತ್ರಣ ಮಾಡಬೇಕು, ಆ ಕೆಟ್ಟ ಹುಳುಗಳೇ ಮಾಫಿಯಾಗಳೇ ಆಡಳಿತವನ್ನು ನಿಯಂತ್ರಣ ಮಾಡಿಬಿಟ್ರೆ ಇಂತಹ ಸನ್ನಿವೇಶಗಳು ಉದ್ಭವ ಆಗ್ತದೆ. ಹಿಂದೆ 10 ಪ್ರಕರಣಗಳಲ್ಲಿ ಅವರು ಭಾಗಿಯಾಗಿದ್ದರು, ಕ್ರಿಮಿನಲ್ ಸ್ವರೂಪದ ಪ್ರಕರಣಗಳಲ್ಲಿ ಮುಲಾಜಿಗೆ ಒಳಗಾಗಿ ಅವರಿಗೆ ವಿನಾಯಿತಿ ಕೊಟ್ಟಿದ್ದರಿಂದ, ಕಠಿಣ ಕ್ರಮ ಕೈಗೊಳ್ಳೋದ್ರಿಂದ ಇವತ್ತು ಕೊಲೆಯ ಹಂತಕ್ಕೆ ಬಂತು. ಅದಕ್ಕೆ ಕಠಿಣ ಕ್ರಮ ಕೈಗೊಳ್ಳಬೇಕು, ಯಾವುದೇ ಮುಲಾಜಿಗೆ ಒಳಗಾಗಬಾರ್ದು, ದಾಕ್ಷಿಣ್ಯಕ್ಕೆ ಒಳಗಾಗಬಾರ್ದು ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ನೋಡಿ, SIT ಇರೋರು ಇದೇ ಪೊಲೀಸ್ನವರು, CBIನಲ್ಲಿರೋರು ಇವರೇನೆ. ದಕ್ಷತೆಯಿಂದ ಇರೋರು ಕೆಲಸ ಮಾಡಬೇಕು. ನೋಡಿ, ಸುಪಾರಿ ಕೊಟ್ಟರು, ಹಣ ತಗೊಂಡೋಗಿ ಬಿಸಾಡಲಿಕ್ಕೆ 30 ಲಕ್ಷ ರೂಪಾಯಿ ಅಂತೇಳಿ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಅಂತೇಳಿ ವರದಿಯಾಗಿದೆ. ನಾನೇ ತಪ್ಪು ಮಾಡಿದ್ದೆ ಅಂತ ಒಪ್ಪು ಅಂತೇಳಿ ಪ್ರತಿಯೊಬ್ಬರಿಗೂ 4-5 ಜನಕ್ಕೆ 5 ಲಕ್ಷ ಅಂತ ಹೇಳಿ ವರದಿಯಾಗಿದೆ. ಇಂತಹ ನಟರು ನಮ್ಮ ರೋಲ್ ಮಾಡೆಲ್ಗಳ ಕುಖ್ಯಾತರು ಅಂತ ಹೇಳಿದೆ ನಾನು, ಅದಕ್ಕಾಗಿ ಆ ಪದವನ್ನು. ಕುಖ್ಯಾತರು ಅವರೆಲ್ಲ. ಇವರನ್ನ ಸಿನಿಮಾ ರಂಗದಿಂದ ಹೊರದಬ್ಬಬೇಕು, ಅವ್ರ ಚಿತ್ರಗಳನ್ನು ಬ್ಯಾನ್ ಮಾಡಬೇಕು. ಚಲನಚಿತ್ರ ಮಾಡಲಿಕ್ಕೆ ಆ ಬದ್ಧತೆ ಇದೆ. ಯಾವ ರೋಲ್ ಮಾಡಲ್ಲ ಇವರು. ನಾನು ಅನೇಕ ಸಾರಿ ಉದಯಕುಮಾರ್ ಅನೇಕ ಸಾರಿ ಹೇಳಿದ್ದೀನಿ, ಬಡವರಿಗೆ ಶಿಕ್ಷೆ, ಬಲಾಢ್ಯರಿಗೆ ರಕ್ಷಣೆ, ಪ್ರಭಾವಿಗಳಿಗೆ ರಕ್ಷಣೆ ದೊರಕ್ತಾ ಇದೆ ಇಂದಿನ ಆಡಳಿತದಲ್ಲಿ ಅಂತೇಳಿ. ಕಾನೂನಿನ ಉದಾರತೆಯ ಪ್ರಯೋಜನಗಳನ್ನು ಹಣವಂತರು, ಪ್ರಭಾವಶಾಲಿಗಳು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ. ಆ ಕಾನೂನನ್ನು ಕಿಂಡಿ ಒಳಗೆ ಅವರೆಲ್ಲ ನುಚ್ಚಲು ಹೋಗ್ತಿದ್ದಾರೆ. ಸಣ್ಣ ಪುಟ್ಟವ್ರು ಮಾತ್ರ ಆ ಕಾನೂನಿನ ಕಠೋರ ಗಾತ್ರಕ್ಕೆ ಸಿಲುಕಿ ನಲುಗ್ತಾ ಇದ್ದಾರೆ, ನರಳ್ತಾ ಇದ್ದಾರೆ. ಕಾರಣ ಹಣ. ಈಗ ನಾನು ಹೇಳಿದ ಕೊಟ್ಟ ನೋಟ್ ಪ್ರಿಂಟ್ ಮಾಡಿದ ಮಿಷಿನ್ ಸಹಿತ ಸೀಸ್ ಮಾಡಿದ್ರಲ್ಲ, ಒಂದೇ ಒಂದು ಪ್ರಕರಣದಲ್ಲಿ ಶಿಕ್ಷೆ ಆಗಿದೆಯಾ? 15 ದಿವಸ ನ್ಯಾಯಾಂಗ ಬಂಧನ ಕೊಡ್ತಾರೆ, ಆಮೇಲಿಂದ ಬೇಲ್ ಮೇಲೆ ಬರ್ತಾರೆ ಹೊರಗಡೆ. ಯಾರಿಗೆ ಶಿಕ್ಷೆ ಆಗಿದೆ ಹೇಳಿ? ಎಲ್ಲರಿಗೂ ದುಡ್ಡು ಕೊಟ್ಟು ಸಾಕ್ಷಿದಾರರನ್ನ ಬಾಯಿ ಮುಚ್ಚಿಸ್ತಾರೆ. ಸರ್ಕಾರಿ ಕಾನೂನು ಕೋಶನೂ ಕೂಡ ಬಹಳ ದುರ್ಬಲ ಆಗಿದೆ. ಇದನ್ನು ಸರಿ ಮಾಡಿಕೊಳ್ಳದೆ ಇದ್ದರೆ ಅವರೆಲ್ಲ ಈ ರಾಜ್ಯಕ್ಕೆ, ಈ ಸಮಾಜಕ್ಕೆ, ಮತದಾರ ಪ್ರಭುಗಳಿಗೆ ಮಾಡ್ತಿರ್ತಕ್ಕಂಥ ಘೋರ ಅನ್ಯಾಯ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.